ಪಿರಿಯಾಪಟ್ಟಣ ತಾಲೂಕಿನ ಅಲ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಮೈಸೂರು ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ವತಿಯಿಂದ ಉಚಿತ ಜಾನುವಾರು ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಪಶು ಸಂಗೋಪನೆ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸೋಮಯ್ಯನವರು ಗಂಟಲು ಬೇನೆ ರೋಗಕ್ಕೆ ಜಾನುವಾರುಗಳಿಗೆ ಲಸಿಕೆ ನೀಡಿ ಮಾತನಾಡಿದರು. ಇಲಾಖೆ ವತಿಯಿಂದ ಅಲ್ಪನಾಯಕನಹಳ್ಳಿ ಗ್ರಾಮದಲ್ಲಿ ಇಂದು ಉಚಿತ ಜಾನುವಾರು ಆರೋಗ್ಯ ಶಿಬಿರ ಆಯೋಜನೆ ಮಾಡಿದ್ದೇವೆ. ಎಲ್ಲ ಜಾನುವಾರುಗಳಿಗೆ ಗಂಟಲು ಬೇನೆ ರೋಗಕ್ಕೆ ಲಸಿಕೆ ನೀಡುತ್ತಿದ್ದೇವೆ. ಬಂಜೆತನ ನಿವಾರಣೆ ಮಾಡಲು ಚಿಕಿತ್ಸೆ, ರಾಸುಗಳಿಗೆ ಖನಿಜ ಮಿಶ್ರಣ ಪೌಡರ್ ಹಾಗೂ ಜಂತುಹುಳು ರೋಗಕ್ಕೆ ಮಾತ್ರೆಗಳನ್ನು ನೀಡುತ್ತಿದ್ದೇವೆ. ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಇನ್ನು ಇದೇ ಸಮಯದಲ್ಲಿ ಕಣಗಾಲು ಗ್ರಾಮದ ಪಶು ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಚಾಮರಾಜ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಟ್ಟದಪುರ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಹರಿ ಶಿವರಾಮ್, ಜಾನುವಾರು ಅಧಿಕಾರಿಗಳಾದ ದಕ್ಷಿಣಾಚಾರಿ, ಪಶು ವೈದ್ಯಕೀಯ ಪರೀಕ್ಷಕರಾದ ನಾರಾಯಣ್, ಮಂಜುನಾಥ್, ಇಲಾಖೆ ಸಿಬ್ಬಂದಿಗಳು, ರೈತರು, ಸಾರ್ವಜನಿಕರು ಹಾಜರಿದ್ದರು. ಅಲ್ಪನಾಯಕನಹಳ್ಳಿಯಲ್ಲಿ ಪಶುಪಾಲನಾ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಉಚಿತ ಜಾನುವಾರು ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ಎಲ್ಲ ರಾಸುಗಳಿಗೆ ಗಂಟಲು ಬೇನೆ ರೋಗದ ವಿರೋಧ ಲಸಿಕೆ ಹಾಕಲಾಗಿರ್ತದೆ. ಹಾಗೂ ಯಾವುದೋ ರಾಸುಗಳು ಗಬ್ಬ ಧರಿಸಿಲ್ಲ, ಆಮೇಲೆ ಬೆರೆಗೆ ಬರೆದಿರುವ ರಾಸುಗಳಿಗೆ ಸೂಕ್ತ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಹಾಗೆಯೇ ಪಶುಗಳಲ್ಲಿ ಯಾವುದಕ್ಕೆ ವೀಕ್ನೆಸ್ ಇರ್ತದೆ ರಾಸುಗಳಲ್ಲಿ ಖನಿಜ ಮಿಶ್ರಣ ಮತ್ತು ಹಾಗೆಯೇ ಕರುಗಳು ಮತ್ತು ಇತರ ಜಾನುವಾರುಗಳಿಗೆ ಜಂತುನಾಶಕ ಔಷಧಿಗಳನ್ನು ಅಲ್ಪನಾಯಕನಹಳ್ಳಿಯಲ್ಲಿ ಜಾನುವಾರು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಬಂಜೆತನಕ್ಕೆ ನಾವು ಹೆಚ್ಚು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಬರೆದಂಥ ಎಲ್ಲ ರಾಸುಗಳಿಗೆ ಗಂಟಲು ಬೇನೆ ವಿರುದ್ಧ ಲಸಿಕೆಯನ್ನು ಹಾಕಲಾಗ್ತಾ ಇದೆ ಮತ್ತು ಜಂತುನಾಶಕವನ್ನು ನಾವು ಕುಡಿಸ್ತಾ ಇದ್ದೀವಿ. ಹಾಗೆ ಬಂದಂಥ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೂಡ ನಾವು ಇಲ್ಲಿ ಮಾಡಲಾಗ್ತದೆ. ಅದನ್ನು ರೈತರು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀವಿ.